ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬ್ರದರ್. ಇದನ್ನೆಲ್ಲ ಅದು ಒಳಗಡೆಯಿಂದ ಫೀಲ್ ಆದರೆ ಮಾತ್ರನೇ ಅದು ಗೊತ್ತಾಗುತ್ತೆ. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನಾನೇನು ಅಂದ್ಕೊತೀನಿ, ಇವತ್ತೇನು ಮಾಧ್ಯಮಗಳು ನೀವೆಲ್ಲ ಏನು ಬಂದಿದ್ದೀರಾ ಸೋಷಿಯಲ್ ಮೀಡ್ಯಾದಲ್ಲಿ, ಇದನ್ನೆಲ್ಲ ಯಾರ್ಯಾರು ನೋಡ್ತಾರೆ, ಪ್ರತಿಯೊಬ್ಬರು ಮನೆ ಕಟ್ಕೊಡ್ಬೇಕು ಅಂತಿಲ್ಲ. ಯಾರು ನಮಗಿಂತ ಅಶಕ್ತರಿದ್ದಾರೆ, ಅದು ದುಡ್ಡಲ್ಲಿ ಮಾತ್ರ ಅಲ್ಲ, ಜ್ಞಾನದಲ್ಲಿರ್ಬೋದು, ಒಂದು ಬೇರೆ ವಿಷಯದಲ್ಲಿರ್ಬೋದು, ಅಂಥವ್ರ ಜೊತೆ ನಿಂತ್ಕೊಳ್ಳೋ ಅಂತಹ ಪ್ರಾಮಾಣಿಕ ಪ್ರಯತ್ನನ ನಾವೆಲ್ಲರೂ ಸಮಾಜದಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡೋಣ, ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಏನೇನು ಮಾಡ್ತಿದ್ರೋ ಮಾಡಿ, ಇನ್ನೊಂದಷ್ಟು ಹೆಚ್ಚಾಗಿ ಮಾಡಿ, ಇನ್ನೊಂದಷ್ಟು ರಚನಾತ್ಮಕವಾಗಿ ಮಾಡಿ, ಮತ್ತು ಯಾವುದೇ ನಿಸ್ವಾರ್ಥವಾಗಿ ಮಾಡಿ. ಇನ್ನೇನೋ ಲೆಕ್ಕಾಚಾರ ಇಟ್ಕೊಂಡು ಇಲ್ಲೇನೋ ಮಾಡಿದ್ವಿ, ನಾಳೆ ಏನೋ ಇನ್ನೇನೋ ಎಲೆಕ್ಷನ್ ಬರುತ್ತೆ ಅಥವಾ ನಾಳೆ ಇನ್ನೇನೋ ಇದಾಗುತ್ತೆ, ಅದಲ್ಲ. ಅದು ಸಪ್ರೇಟ್, ಇದೇ ಒಂದು ಸಪ್ರೇಟ್. ದಯವಿಟ್ಟು ಏನಾದರೂ ಮಾಡೋಣ, ಮನುಷ್ಯರಾಗಿ ಹುಟ್ಟಿದ್ದೀವಿ, ನಮ್ಮ ಕೈಯಲ್ಲಿ ಏನೇನಾಗುತ್ತೋ ಅದು ಮಾಡೋಣ ಅನ್ನೋದನ್ನ ಈ ಮುಖಾಂತರ ಹೇಳೋದು. ನಾನು ಸಂತೃಪ್ತಿ ಅದನ್ನೇನು ವರ್ಣಿಸೋಕ್ಕೆ ಆಗೋದೇ ಇಲ್ಲ. ಯಾವುದೋ ಜನ್ಮದ ಪುಣ್ಯ ಇವೆಲ್ಲ. ನಾವು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಇಷ್ಟೆಲ್ಲ ದೇವ್ರು ನಮ್ಗೆ ಶಕ್ತಿ ಕೊಡ್ತಾ ಇದ್ದಾನೆ ಅಂತಂದರೆ ಈ ಸಮಾಜದ ಕೊಡುಗೆ, ಈ ಪ್ರಕೃತಿ ಕೊಡುಗೆ, ಆ ದೇವ್ರ ಕೊಡುಗೆ. ಅಷ್ಟು ಬಿಟ್ಟರೆ ಇದಕ್ಕೆ ದೊಡ್ಡ ಮಾತುಗಳಲ್ಲಿ ಇನ್ನೇನು ಹೇಳೋಕ್ಕೂ ನಂಗೆ ಗೊತ್ತಿಲ್ಲ. ಮನಸ್ಸು ತುಂಬ ಬಂದಿದೆ. ಆದರೆ ಇವತ್ತೇನು ಕಾರ್ಯ ಆಗಿದೆ ಇದು ನನ್ನೊಬ್ಬನ ಕಾರ್ಯ ಅಲ್ಲ. ನನ್ನ ಈ ಜಾಗಕ್ಕೆ ಕರ್ಕೊಂಬಂದಿದ್ದು ನಮ್ಮ ಹರಿ. 100 ಸಲ ಫೋನ್ ಮಾಡಿರ್ತಾನೆ, ಅಣ್ಣ ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಬಂದ್ವಿ. ನಾವೇನೋ ಒಂದು 10,000 20,000 ಏನೋ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದಂಥ ಸಂದರ್ಭ. ಮನೆ ಎಲ್ಲ ನೋಡಿದ್ವಿ, ಸುರಿಯುವಂಥ ಮನೆ. ತಾಯಿ ಪಾಪ ಕ್ಯಾನ್ಸರ್ ಬಂದಿದೆ, ಏನು ಮಕ್ಕಳು ಬೇರೆ ಈ ನಡುವೆ ತೀರೋಗಿದ್ದಾರೆ ಅಂತ ಗೊತ್ತಾಯಿತು. ನಾವು ಯಾಕೋ ಮನಸ್ಸು ತುಂಬ ಪ್ರಕ್ಷುಬ್ಧ ಅನಿಸ್ತು ಮನಸ್ಸು ಒಳಗಡೆ. ಇಮ್ಮಿಡಿಯೇಟ್ ಹಂಗೆ ಒಂದು ಮಾತು ಹೇಳ್ಬಿಟ್ಟೆ, ಇದು ಖಾಲಿ ಸೈಟ್ ಇದೆ ಅವ್ರದ್ದೇ ಅಂತ ಹೇಳಿದ್ರು, ಕಟ್ಬಿಡೋಣ ಮನೆ ಅಂತ. ಅದು ಎಷ್ಟಾಗುತ್ತೆ ಏನು ತಲೆನಲ್ಲಿ ಏನೂ ನನಗೆ ಗೊತ್ತಿರಲಿಲ್ಲ. ಇಮ್ಮಿಡಿಯೇಟ್ ಒಪ್ಕೊಂಡ್ವಿ. ಒಪ್ಕೊತಾ ಇದ್ದಂಗೆ ನಮ್ಮ ಸುರೇಶು ಅದೇ ಕೆಲಸವಾಗಿ ನಿಂತು ಆ ಮನೆ ತಂದೆ ತಾಯಿ ಮಕ್ಕಳಿದ್ದಂಗೆ ನಿಂತ್ಕೊಂಡು ಹಣ ನಾವು ಕೊಟ್ಟಿರ್ಬೋದು. ಆದರೆ ಆ ಹುಡುಗ ನಾನು ಏನು ದುಡ್ಡು ಕೊಟ್ಟಿದ್ದೀನಿ ಒಂದು 20-30% ನಾನು ಈ ಬೇರೆ ನಿಂತ್ಕೊಂಡು ಮಾಡಿದರೆ ಇನ್ನೂ ಜಾಸ್ತಿ ದುಡ್ಡು ಕೊಡೋಕ್ಕಾಗುತ್ತೆ. ಪ್ರತಿ ಕಡೆ ಹೋಗಿ ಬಾರ್ಗೇನ್ ಮಾಡಿ ಆ ಹಣನೆಲ್ಲ ಉಳಿಸಿ ಆ ಹುಡುಗ ಅಷ್ಟೊಂದು ಕೆಲಸ ಮಾಡಿ ನಿಂತ್ಕೊಂಡು ತನ್ನದೇ ಅನ್ನೋ ಥರ. ಎಷ್ಟೋ ಸಲ ನಾವು ಅಕಸ್ಮಾತ್ ಕೊಡೋದು ದುಡ್ಡು ಲೇಟ್ ಆದರೆ ಆ ಹುಡುಗನೇ ದುಡ್ಡು ಕೈಯಿಂದ ಹಾಕ್ಕೊಂಡು ಆಮೇಲೆ ನಮ್ಮ ತಿಳ್ಕೊಂಡು, ಆ ಹುಡುಗ ಇಲ್ಲದೆ ಇದ್ದಿದ್ರೆ ಈ ಮನೆ ಇವತ್ತು ಕಂಪ್ಲೀಟ್ ಆಗ್ತಿರಲಿಲ್ಲ. ನನ್ನ ಹರೀಶ್ಗೆ ಮತ್ತು ನಮ್ಮ ಸುರೇಶ್ಗೆ ನಾನು ಯಾವತ್ತೂ ಚಿರಋಣಿಯಾಗಿಸ್ತಾ ಇಲ್ಲ ಈ ಒಂದು ವಿಷಯ. ಅದ್ರ ಜೊತೆಗೆ ನನ್ನ ಸ್ನೇಹಿತರಾದ ಬಾಲು ಅವರು ವ್ಯಾಪಾರಸ್ಥರು, ಅವರು ಸಹ ಈ ಥರ ಮಾಡ್ತಾಯಿದ್ದೀವಿ ಅಂದಿದ ತಕ್ಷಣ ಇದಕ್ಕೆ ಒಂದಷ್ಟು ವಸ್ತುಗಳ ಸಹಾಯ ಮಾಡಿದ್ರು. ನನ್ನ ಸ್ನೇಹಿತರು, ನನ್ನ ಹಿರಿಯರು ಆದ ಶಿವಣ್ಣ ಅವರು ಸಹ ತುಂಬ ಇದಕ್ಕೆ ಒಂದು ಧನ ಸಹಾಯವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ನ ಸ್ನೇಹಿತರಾದ ಶ್ರೀಧರ್ ಅವ್ರ ಪ್ಲೈವುಡ್ ಅಂಗಡಿ ಇದೆ. ಅವತ್ತು ನಾವು ವಿಡಿಯೋ ಹಾಕಿದ ತಕ್ಷಣ ಹೇಳಿದ್ರು, ನಾವು ಡೋರ್ಸು ಇದೆಲ್ಲ ತಂದು ಕೊಡ್ತೀವಣ್ಣ ಅಂತ. ಅವರು ಸಹ ಇದು ಮಾಡಿದ್ರು. ನಮ್ಮ ಹರೀಶ್ ಸಹ ಒಂದಷ್ಟು ಧನ ಸಹಾಯ ಮಾಡಿದ್ರು. ಒಂದಷ್ಟು ಇದೆಲ್ಲ ಸೇರಿ ಅಂದರೆ ಸಮಾಜ ಎಷ್ಟು ಖುಷಿಯಾಗುತ್ತೆ ಅಂದರೆ, ಮನಸ್ಸಾಕ್ಷಿ ಇರೋರು, ಮನುಷ್ಯತ್ವ ಇರೋರು ಇನ್ನೂ ತುಂಬ ಜನ ಇದ್ದಾರೆ ಅಂತ. ಅದಕ್ಕೇ ಮಳೆ ಬೆಳೆ ಆಗ್ತಿದೆ ಅಂತ ಅನಿಸುತ್ತೆ. ಸೊ ಇನ್ನೂ ಈ ಒಂದು ಸ್ವಾಸ್ಥ್ಯ ಸಮಾಜವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸೋವಂಥ ಕೆಲಸ, ಇನ್ನೂ ದೊಡ್ಡದಾಗಿ ಕಟ್ಟುವಂಥ ಕೆಲಸ, ಇಂತಹ ಮನಸ್ಸುಗಳೆಲ್ಲ ಸೇರಿಕೊಂಡು ಇಂತಹ ಪಾಪ ನಿರ್ಗತಿಕರಿಗೆ, ಬಲಹೀನರ ಜೊತೆ ನಿಂತ್ಕೊಳ್ಳೋ ಅಂಥ ಕೆಲಸ ಮಾಡೋಣ ಅನ್ನೋದು ಈ ಒಂದು ಕೆಲಸದ ಮುಖಾಂತರ ನಾವು ಒಂದು ಸಾಧಿಸಿ ತೋರಿಸಿದ್ವಿ. ಇಂಥದ್ದು ಇನ್ನೊಂದಷ್ಟು ಕೆಲಸಗಳನ್ನ ಮಾಡ್ತೀವಿ. ಕೊನೆ ಉಸಿರಿರೋವರೆಗೂ ಚಿಕ್ಕಬಳ್ಳಾಪುರ ನನ್ನ ಕರ್ಮ.